ನಾಳೆ ತಿಳಿಸುವೆ ಮಂತ್ರಿವರ್ಯ. ನಾಳೆ ಇಂದಲ್ಲ, ನಾಳೆ ತಿಳಿಸುವೆ ಮಂತ್ರಿವರ್ಯ. ಮಂತ್ರೀಶ ಪ್ರಭು, ನಿನ್ನದ್ದಾದಂತಹ ನುಡಿಗಳನ್ನ ಕೇಳಿ ಮನೋಬೇಗುದಿಗೆ ಒಳಗಾದಂತಹ ನಾನು ಚೈತನ್ಯವನ್ನ ಕಂಡದ್ದು ಸ್ಪಷ್ಟ. ಆಗಲಿ ಅಂತೆ. ಹಾಗಾಗಿ ಆದರೆ ಈ ವಿಷಯದಲ್ಲಿ ಅಂದರೆ ನಿನ್ನ ಮಗನನ್ನ ನನ್ನ ಮಗಳು ಮದುವೆಯಾಗುವ ವಿಚಾರದಲ್ಲಿ ನನ್ನದ್ದಾದಂತಹ ಆಕ್ಷೇಪ ಎಳ್ಳೆನಿತೂ ಇಲ್ಲ. ಸರಿ, ನೀನೇ ಹೇಳಿದ ಹಾಗೆ ಊರಿಗೆ ಒಡನಾಡಿಗಳು ಪರಸ್ಪರ ಅರಿತವರು ಅಲ್ವಾ? ಜೊತೆಯಲ್ಲಿ ಅಳಿಯನೆಂಬವನು ಮನೆಯಲ್ಲಿಯೇ ಮುಂದೆ ಉಳಿಯುತ್ತಾನೆ ಎನ್ನುವುದನ್ನು ಲಕ್ಷಿಸಿ ಸರಿ, ಬಹಳ ಒಳ್ಳೆಯ ಸಲಹೆ ಹೌದು. ಆದರೆ ಒಂದು ಸಣ್ಣದಾದಂತಹ ತೊಡಕುಂಟು. ತೊಡಕ? ಮಗಳು ಒಬ್ಬಳೇ ಮಗಳು ನನಗೆ. ಹೌದು. ಬಹಳ ಪ್ರೀತಿಯಿಂದ ಸಾಕಿ ಸಲಹಿದವನು ನಾನು. ಸರಿ, ಅವಳದ್ದಾದಂತಹ ಯಾವ ನಿರ್ಧಾರಕ್ಕೂ ಇದುವರೆಗೆ ನಾನು ಅಡ್ಡ ಬಂದವನೇ ಅಲ್ಲ. ಹಾಗಾಗಿ ಮದುವೆಯ ವಿಚಾರದಲ್ಲಿ ಕೂಡ ಅವಳ ಮನದಿಂಗಿತವನ್ನ ಅರಿಯಬೇಕು ನನಗೆ. ಕಲಾಧರನ ಬಗೆಗಾಗಿ ಅವಳಿಗಿರುವಂತಹ ಅಭಿಪ್ರಾಯ ಏನು, ಮುಂದೆ ಅವರಿರುವರು ಒಟ್ಟಾಗಿ ಬಾಳಬಹುದೇ? ಪ್ರಾಜ್ಞಳವಳು, ಖಂಡಿತಕ್ಕೂ ಉತ್ತರವನ್ನ ಕೊಡ್ತಾಳೆ ನನಗೆ. ಸರಿ, ಹಾಗಾಗಿ ಅವಳ ಮನದ ಇಂಗಿತವನ್ನರಿತು ನಿನಗೆ ತಿಳಿಸ್ತೇನೆ. ಇಂದಲ್ಲ, ಮತ್ತೆ ನಾಳೆ. ನಾಳೆ? ನಾಳೆ. ಸರಿ, ನಾಳೆ ತಿಳಿಸ್ತೇನೆ. ಹೇಗೆ ಅವಳು ಒಪ್ಪಿದಳು ಅಂತಾದರೆ ನೀನು ಬರುವುದು ಬೇಡ. ನಿನ್ನ ಭವನಕ್ಕೆ ಸೂರ್ಯೋದಯಕ್ಕೆ ಸರಿಯಾಗಿ ನಾನೇ ಬರ್ತೇನೆ. ಯಾಕೆಂದ್ರೆ ಹೆಣ್ಣು ಕೊಡುವ ಸ್ಥಾನದಲ್ಲಿ ನಾನಿರ್ತೇನೆ ನೋಡಿ. ಸರಿ ಸರಿ. ಒಂದು ವೇಳೆ ಅವಳು ಒಪ್ಪಲಿಲ್ಲ ಎಂದ ಕಾಲಕ್ಕೆ ನಾನಲ್ಲಿಗೆ ಬರಲಾರೆ. ನೀವು ಬರಲಿಲ್ಲ ಅಂತ ಆದ್ರೆ ನನ್ನ ತಿರುಗಾಟ ಪ್ರಾರಂಭ. ಹೌದು, ದೂರಕ್ಕೆ ಹೋಗುವುದೇ ನೀನು. ಹಾಗಾಗಿ ಯಾವುದಕ್ಕೂ ನಾಳೆಯ ನಿರೀಕ್ಷೆಯಲ್ಲಿ ಇರು. ಆಗಲಿ. ಮುಂದೆ ಶುಭ. ಇವ ಅಪ್ಪನ ಬೆಪ್ಪನ. ಅದಲ್ಲದೆ ಹೋದ್ರೆ ನಾಳೆಗೆ ತಿಳಿಸುತ್ತೇನೆ. ಎಷ್ಟು ನಯವಾಗಿ ಹೇಳಿ ಹೋದ ನೋಡಿದ್ರ. ಈ ತೇಜಾವತಿಯ ಪುರ ಇಷ್ಟು ಸುಭದ್ರವಾಗಿದೆ ಅಂತ ಆದರೆ ಅದಕ್ಕೆ ಕಾರಣ ಈ ಮಹಾರಾಜರ ಅಲ್ಲವೇ ಅಲ್ಲ, ಮಂತ್ರಿ ಕುಮುದ ಪ್ರಿಯ. ಇವನ ಸಕಾಲದ ಸಲಹೆ ಸೂಚನೆ ಈ ಪುರವನ್ನ ಇಷ್ಟು ಭದ್ರವಾಗಿ ಇಡುವ ಹಾಗೆ ಮಾಡಿದೆ. ಇದನ್ನ ಅರ್ಥೈಸಿಕೊಳ್ಳದೆ ಹೋದ ಮಹಾರಾಜ ಈ ರೀತಿಯಾಗಿ ಮಾತನಾಡಿ ಹೋದನಲ್ಲ. ನಮ್ಮದ್ದೆಲ್ಲ ಹೇಗೆ ಗೊತ್ತ ಪ್ರಭು? ಇಂದು ನಾಳೆ ಮಾಡುವ ಕಾರ್ಯವನ್ನ ಇಂದೇ ಮಾಡಬೇಕು. ಇಂದು ಮಾಡುವ ಕಾರ್ಯವನ್ನ ಈಗಲೇ ಮಾಡಬೇಕು. ಈ ಜಾಯಮಾನದವರು ನಾವು. ಆದ್ರೆ ಇವ ಹೇಳಿ ಹೋದದ್ದೇನು? ಮಗಳನ್ನ ಕೇಳಿ ಹೇಳುತ್ತೇನೆ. ಏನೋ ಒಂದು ತಂತ್ರವನ್ನ ಮಾಡಿದೆ. ನನಗಿರುವುದು ಒಬ್ಬ ಮಗ, ಅವನ ಬಾಳು ಉಜ್ವಲವಾಗಿರಬೇಕು ಎನ್ನುವ ಕಾರಣಕ್ಕಾಗಿ ವಿದ್ಯಾಧರೆಯ ಜೊತೆಯಲ್ಲಿ ಮದುವೆಯನ್ನ ಮಾಡಿಸಬೇಕು ಎನ್ನುವ ಹಾಗೆ ಯೋಚಿಸಿದೆ. ಕಾರಣ ಏನು? ಈ ಮಹಾರಾಜನಿಗೆ ಇದ್ದದ್ದು ಓರ್ವಳೆಯ ಮಗಳು. ನಾಳೆ ಮದುವೆಯಾಗಿ ಬರುವ ಅಳಿಯನಿಗೆ ಇಲ್ಲಿಯ ರಾಜ್ಯ ದೊರೆಯುತ್ತದಲ್ಲ ಎನ್ನುವಂತಹ ದೂರಾಲೋಚನೆ. ಅಲ್ಲ, ಒಂದು ಲೆಕ್ಕದಲ್ಲಿ ಅದು ಇಟ್ಟುಕೊಳ್ಳಿ. ಆದ್ರೆ ಅದನ್ನು ಅರಿಯದೆ ಹೀಗೆ ಮಾಡಿದ್ದಾನೆ. ಬಿಡಿ, ನಮಗೆ ಇದು ಒಂದೇ ಮಾರ್ಗವಾ? ಇದು ಒಂದು ಮಾರ್ಗದಲ್ಲಿ ಹೋಗಿ ನೋಡೋಣ ಅಂತ ಪರೀಕ್ಷೆಯನ್ನ ಮಾಡಿದೆ. ಇದು ವ್ಯರ್ಥ ಆದರೆ ಏನಾಯ್ತು? ನಮ್ಮ ಉಪಾಯವನ್ನ ಸಾಧಿಸುವುದಕ್ಕೆ ನಮಗೆ ಹಲವಾರು ಮಾರ್ಗಗಳುಂಟು. ಒಂದು ಹೋಗ್ಲಿ, ಇನ್ನೊಂದನ್ನ ನೋಡ್ತೇನೆ. ಸರಿ,
ಮಗ ಇದ್ದಾನಲ್ಲ, ಅವನನ್ನ ಉಪಯೋಗಿಸಿಕೊಳ್ತೇನೆ. ನೋಡೋಣ ನೋಡೋಣ. ಮಗನೇ ಕಲಾಧರ, ಶುಭವಾಗಲಿ, ಶ್ರೇಯಸ್ಸಾಗಲಿ ಮಗನೇ. ಅವಸರವಾಗಿ ಕರೆದ್ರಿ, ಹಾ, ಯಾಕೆ ಕರೆದ್ರಿ ಅಂತ ಗೊತ್ತಾಗ್ಲಿಲ್ಲ. ಮಗ ಓಡೋಡಿ ಬಂದೆ. ಮಗನೇ, ಓ, ಎಲ್ಲಿದ್ದೀಯೋ ಇಷ್ಟೊತ್ತು? ನನಗೆ ಬೇರೆ ಏನು ಕೆಲಸ ಅಪ್ಪಯ್ಯ? ಹ, ಊಟ ಮಾಡುವುದು, ಮಲಗುವುದು, ನಿದ್ದೆ ಮಾಡುವುದು. ಹ, ಒಳ್ಳೆ ನಿದ್ದೆ ಬಂದಿತ್ತಾ ಇಲ್ವೋ? ಹ. ಮಗನೇ ಅಂತ ಕರೆದದ್ದು ಕೇಳಿತು. ಹ. ತಕ್ಷಣ ಎದ್ದು ಓಡಿ ಬಂದಿದ್ದೇನೆ. ಹ. ಏನಪ್ಪಯ್ಯ? ನನ್ನ ಎದುರಿನಲ್ಲಿ ನಿಂತಿದ್ದೀಯ. ಏನಾಯ್ತಂತ ಹೇಳಿ, ಹ. ಏನಾದ್ರೂ ಸಮಸ್ಯೆ ಇದ್ರೆ, ಹ. ರಾಜಕೀಯದ ತೊಡಕಿದ್ರೆ, ಹ. ವೈರಿಗಳ ಆಕ್ರಮಣ ಇದ್ರೆ, ಹ. ಏನು ಸಮಸ್ಯೆ ಇದ್ರು ಹೇಳಿ, ಹ. ತಕ್ಷಣ ಅದನ್ನು ನಿವಾರಿಸಿ ಬಿಡ್ತೇನೆ. ಅಬ್ಬಬ್ಬಬ್ಬಬ್ಬ, ನೋಡಿದ್ರ ನನ್ನ ಮಗನ ತಯಾರಿ ಹೇಗೆ? ಹೇಗೆ ಮಗನೇ? ಓ, ಇಲ್ಲಿಯವರೆಗೆ ಹ. ಊಟವನ್ನ ಮಾಡಿದ್ದು, ನಿದ್ದೆ ಮಾಡಿದ್ದು. ಸುಮ್ಮನೆ ನಮ್ಮ ಶಕ್ತಿಯನ್ನೆಲ್ಲ ವ್ಯಯ ಮಾಡಬಾರ್ದಪ್ಪಯ್ಯ. ಹೌದೌದೌದು, ಹೌದು. ಇಷ್ಟನ್ನೇ ಮಾಡ್ತಾ ಇದ್ರು ಸಾಲದು ಮಗನೇ. ಮತ್ತೆ ಇದು ಒಬ್ಬ ವ್ಯಕ್ತಿ ಹುಟ್ಟಿ ಬಂದ, ಹ. ಉಂಡ, ತಿಂದ, ಮಲಗಿದ, ಹೋದ, ಇಷ್ಟ ಆಗಬಾರದು ಮಗನೇ. ಹ. ನಾವು ಇಲ್ಲಿ ಇರುವುದು ಎಷ್ಟು ಕಾಲ ಅದು ಮಹತ್ವದ್ದಲ್ಲ, ಹ. ಇರುವ ಕಾಲದಲ್ಲಿ ನಾವೇನು ಸಾಧಿಸಿದ್ದೇವೆ ಅದು ಮುಖ್ಯವಾದದ್ದು. ಹಾಗಾಗಿ ಹ. ನನ್ನ ಆಲೋಚನೆ ಏನು ಗೊತ್ತಾ ಮಗನೇ? ಏನಪ್ಪಯ್ಯ? ಇದು ನಾನಂತೂ ಇಲ್ಲಿಯ ಮಂತ್ರಿಯಾಗೇ ಜೀವನವನ್ನ ಸವೆಸಿದವ. ಹ. ನನ್ನ ಮಗ ನೀನು ಹ. ಹಾಗಾಗಬಾರದು. ಓ, ನಾನು ಮಂತ್ರಿ ಆಗ್ಬಾರ್ದಾಗಿದ್ರೆ? ಮಂತ್ರಿಯೂ ಆಗಬಾರದು ಅಂತ ಅಲ್ವಾ, ಹ. ನೀನು ಮಹಾರಾಜನಾಗಬೇಕು ಎನ್ನುವ ಯೋಚನೆ ನನ್ನದ್ದು. ಸುಮ್ಮನಿರಿ ಅಪ್ಪಯ್ಯ. ಏನು? ಮಹಾರಾಜ ಆಗಿ ಮಾಡುವುದು ಎಂತದ್ದುಂಟು? ಹ, ಈ ಮಹಾರಾಜರು ನೋಡಿದ್ರೆ ನನಗೆ ಗೊತ್ತಾಗುವುದಿಲ್ವಾ? ಹ. ಅವ್ರು ಏನೇ ಕೆಲಸ ಇದ್ರು ನಿಮ್ಮನ್ನೇ ಕರೆದು ಕೇಳುವುದು. ಹ, ರಾಜ್ಯದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳುವುದಿದ್ರೆ ಹ. ಅದರಲ್ಲಿ ನಿಮ್ಮದ್ದೇ ಪ್ರಧಾನ ಪಾತ್ರ. ಹ. ಹಾಗಿರುವಾಗ ನಿಮ್ಮ ಪಾತ್ರವೇ ಹೆಚ್ಚು ಬಿಟ್ರೆ ಹ. ಮಹಾರಾಜದ್ದು ಎಂತದ್ದು ಇಲ್ಲ. ಮಗನೇ. ಒಂದ್ ವೇಳೆ ನಾನು ಮಹಾರಾಜರಾದ್ರೆ ಹ. ಸುಮ್ಮನೆ ಕುಳಿತುಕೊಳ್ಳುವುದು, ಹ. ಮಂತ್ರಿಗಳನ್ನು ಕೇಳುವುದು, ಹ. ಅವ್ರು ಹೇಳಿದ್ದಕ್ಕೆ ನಾನು ತಲೆ ಹಾಕುವುದು. ಹ. ಇಷ್ಟು ಕೆಲಸಕ್ಕೆಲ್ಲ ನಾನು ಮಹಾರಾಜ ಆಗ್ಬೇಕ? ಮಗನೇ, ಓ, ಮಹಾರಾಜನಾಗುವುದಕ್ಕೂ ಯೋಗ್ಯತೆ ಎನ್ನುವುದು ಬೇಕಾಗುತ್ತದೆ. ಹ. ಮತ್ತೆ ಇಲ್ಲಿಯ ರಾಜ ಹ. ಹೀಗಿರುವುದಕ್ಕೆ ಕಾರಣ ಏನು ಗೊತ್ತಾ? ಹ. ನನ್ನ ಬಲ. ಹ. ಆದರೆ ನಿನಗೆ ಹಾಗಲ್ಲ. ಹ. ನೀನು ರಾಜನಾದಾಗ ನಾನೇ ಇರ್ತೇನೆ ಅಂತ ಅಲ್ಲ. ನೀವು ಹೇಳುವುದು ಸರಿಯಪ್ಪ, ಆದ್ರೆ ನಾನು ರಾಜ ಆಗುವುದು ಹೇಗೆ? ಉಪಾಯ ಉಂಟು ಮಗನೇ. ಏನು ಗೊತ್ತಾ? ಕಾಮಿನಿ ಮಣಿ ಕಾಮಿನಿ ಮಣಿ ವಿದ್ಯಾಧರೆಯೊಡನೆ ಒಡನಾಡಿ ಕಾಮಿನಿ ಮಣಿ ವಿದ್ಯಾಧರೆಯೊಡನೆ ಒಡ
ಬಾಧೆಗೀಡುಗೈಯುತ್ತಲಿ ಕಾಮಬಾಣನ ಕಾಮಬಾಣ ಕಾಮಬಾಣನ ಬಾಧೆಗೀಡುಗೈಯುತ್ತಲಿ ಕಾಮಬಾಣನ ಬಾಧೆ ಇಡುಗೈಯುತ್ತಲಿ ಹೌದು ಆ ಮನೋಹರಯ ನೀಗೋಡು ಆ ಮನೋಹರಯ ಆ ಮನೋಹರಯ ಆ ಮನೋಹರಯ ನೀಗೋಡು ಆ ಮನೋಹರಯ ನೀಗೋಡು ಕಾಮಬಾಣನ ಬಾಧೆಗೀಡುಗೈಯುತ್ತಲಿ ಆ ಮನೋಹರಯ ನೀಗೋಡು ಮಗನೇ, ಅಪ್ಪಯ್ಯ ಉಪಾಯ ಉಂಟು. ಏನು? ನೀನು ಮಹಾರಾಜನಾಗುವುದಕ್ಕೆ ಹಾ. ಒಂದು ಸುಲಭವಾದಂತಹ ದಾರಿ ಉಂಟು. ಮಗನೇ, ನೀನು ದೊಡ್ಡಾಗಿದ್ದೀಯಾ? ಹೌದಪ್ಪಯ್ಯ, ಹಾ, ನಾ ದೊಡ್ಡಾಗಿದ್ದೇನೆ. ನಿನಗೆ ಪ್ರಾಯ ಬಂದಿದೆ. ನನಗೆ ಇದೊಂದು ಗೊತ್ತಿರ್ಲಿಲ್ಲ. ನೋಡಿ, ಪ್ರಾಯ ಬಂದಿದೆ ಅಂತ ಗೊತ್ತಾಗಿದ್ದೆ ಹೇಗೆ? ನಮ್ಮ ಗ್ರಹಚಾರ ನೋಡಿದ್ರ ನಮ್ಮ ಮಗನಿಗನ ಪ್ರಾಯ ಬಂತು ಅಂತ ನಾನೇ ತಿಳಿಸಿ ಕೊಡಬೇಕು. ನಿಮ್ಮ ಮಗ ಹಾ, ಹಾಗೆ ಅಪ್ಪಯ್ಯ, ಮಗನೇ, ಪ್ರಾಯ ಬಂದವರೆಲ್ಲ ಹೇಗಿರ್ತಾರೆ? ಮುಖದ ಮೇಲೆ ನೋಡ, ಮೀಸೆ ಚಿಗುರಿದೆ. ಚಿಗುರು ಮೀಸೆಯ ಹೊಂತಕಾರಿ. ನಾ ಇತ್ತೀಚೆಗೆಲ್ಲ ದರ್ಪಣದಲ್ಲಿ ಮುಖ ನೋಡುವುದನ್ನೇ ಬಿಟ್ಟು ಬಿಟ್ಟಿದ್ದೆ. ಈ ಪ್ರಾಯದಲ್ಲೆಲ್ಲ ಹೇಗಿರಬೇಕು ಗೊತ್ತಾ? ಹೇಗಪ್ಪ? ಎಷ್ಟು ಚುರುಕಲ್ಲಿ ಇರಬೇಕು. ಹಾ, ನಾನು ಹೇಗಿದ್ದೆ ನಿನ್ನ ಪ್ರಾಯದಲ್ಲಿ? ನೀವ್ ಹೇಳಿ ಕೇಳುವ. ಬಿಡು, ಹಾ. ನನ್ನ ಕಥೆಯನ್ನ ಹೇಳ್ತಾ ಹೋದ್ರೆ ನೀನು ರಾಜನಾಗುವ ಸಮಯ ವ್ಯರ್ಥವಾಗಿ ಹೋಗುತ್ತದೆ. ಹಾ. ಹಾಗಾಗಿ ಅದಲ್ಲ. ಹಾ. ಇದು ಪ್ರಾಯ ಪ್ರಬುದ್ಧರಾದ ನೀನು ಹಾ. ಮದುವೆ ಆಗಬೇಕು. ಮದುವೆ ಆಗಬೇಕು ಅಂತಾದ್ರೆ ಹಾ. ಮಂತ್ರಿಯ ಮಗ, ಹೆಣ್ಣಿಗೆ ಏನು ಬರಗಾಲ ಇಲ್ಲ. ನಾ ಆ ಕುರಿತಾಗಿ ಎಲ್ಲ ಬೇಸರ ಮಾಡುವುದೇ ಇಲ್ಲ. ಹಾ. ನೀವು ಯಾರಾದ್ರೂ ಹೆಣ್ಣನ್ನ ನೋಡ್ತೀರಿ, ಹಾ. ನೀವು ಯಾವುದನ್ನ ಅಡ್ಡಿ ಇಲ್ಲ ಅಂತ ಮಾಡ್ತೀರ, ಹಾ. ನಾ ಮತ್ತೆ ಮುಖವನ್ನು ನೋಡುವುದಿಲ್ಲ. ಮೊದಲು ನನಗಡ್ಡಿಲ್ಲ ಅಂತಾದ್ರೆ ಮೇಲೆ ಹಾಕುವುದೇ. ನನಗಡ್ಡಿಲ್ಲ ಅಂತಾದ್ರೆ ನಿನಗ ಹಾ. ಅದಲ್ಲ ಮಗು. ಓ. ಮದುವೆ ಆಗಬೇಕು ಯಾವ ರೀತಿಯಲ್ಲಿ? ಹಾ. ಮದುವೆ ಆಗುವ ಮುಖೇನ ಪಟ್ಟವನ್ನ ಪಡೆಯಬೇಕು. ಆ ರೀತಿಯಾಗಿ ಯೋಚಿಸಬೇಕು. ಅಪ್ಪಯ್ಯ, ನೀವು ಸ್ವಲ್ಪ ನೇರವಾಗಿ ಮಾತಾಡಿ. ಯಾಕ? ಮದುವೆ ಆಗುವ ಮುಖೇನ ಪಟ್ಟ ಪಡೆಯುವುದು ಅಂದ್ರೆ ರಾಜಕುಮಾರಿಯನ್ನ ನೀನು ಮದುವೆ ಆದೆ ಅಂತಾದ್ರೆ ಪಟ್ಟ ಸಿಗ್ತದೆ. ನಮಗೆಲ್ಲ ಯಾವ ರಾಜಕುಮಾರಿಯನ್ನು ಕೊಡ್ತಾರಪ್ಪಯ್ಯ? ಮಂತ್ರಿಯ ಮಗ ಅಂತ ಹೇಳುವುದಲ್ವಾ? ಅಲ್ವಾ ಮತ್ತೆ? ಛೇ, ಯಾಕೆ ಯೋಚನೆ ಮಾಡುವುದು? ಹಾ. ಬೇರೆ ಎಲ್ಲಿಯೂ ಹೋಗಬೇಕಾದದ್ದಿಲ್ಲ. ಹಾ. ಇಲ್ಲೇ ಇದ್ದಾರೆ. ಇಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲಿಯೇ ಇದ್ದಾಳೆ. ಯಾರು? ನಮ್ಮ ಮಹಾರಾಜನ ಮಗಳು ವಿದ್ಯಾಧರ ಇಲ್ವಾ? ಓ, ವಿದ್ಯಾಧರ ಇದ್ದಾಳಲ್ವಾ? ನಿನ್ನ ಸಹಪಾಠಿ ಅಲ್ವಾ ಅವಳು? ಇಷ್ಟು ದಿವಸ ನಾ ಯೋಚನೆಯನ್ನೇ ಮಾಡಿರ್ಲಿಲ್ಲ. ಅದಕ್ಕೆ ಹೇಳಿದ್ದು. ಹಾ. ಗುರುಮಠದಲ್ಲಿ ನೀವಿಬ್ಬರು ಒಟ್ಟಿಗೆ ವಿದ್ಯಾಭ್ಯಾಸವನ್ನ ಮಾಡಿದವರು. ಹೌದು. ಈಗ ಹಾ. ಪಾಠಶಾಲೆಯಲ್ಲಿ ನೀನು ಹೇಗೆ ಅವಳನ್ನ ನೋಡಿದ್ದೀಯೋ ಹಾ. ಹಾಗೆ ಅವಳಿಲ್ಲ ಈಗ. ಅಂದ್ರೆ ಅವಳೂ ಬದಲಾಗಿದ್ದಾಳೆ. ಹೌದಾ? ಹೌದಪ್ಪ, ಅವಳಿಗೂ ಪ್ರಾಯ ಬಂದಿದೆ. ಆಗ ಬಹಳ ಚಂದ ಇದ್ಲು. ಈಗಲೂ ಚಂದವೇ, ಹಾ. ಆದ್ರೆ ಈಗ ಹಾ. ಅದಕ್ಕಿಂತಲೂ ಚಂದ ಇದ್ದಾಳೆ. ನಾ ಇತ್ತೀಚೆಗೆ ನೋಡ್ಲಿಲ್ಲ. ಅದಕ್ಕೆ ಹೇಳಿದ್ದು. ಹಾ. ಇದು ನೀನು ಅವಳಲ್ಲಿಯವರೆಗಾಗಿ ಹೋಗಿ ಹಾ. ಪ್ರೇಮಾಂಕುರಿಸುವ ಯತ್ನವನ್ನ ಮಾಡಬೇಕು. ಪ್ರೇಮಾಂಕುರಿಸುವ ಯತ್ನ? ಹೌದು. ಸ್ವಲ್ಪ ಸುಲಭದ ಶಬ್ದ ಬಳಸಿ ಹೇಳಪ್ಪಯ್ಯ. ಪ್ರೇಮಾಂಕುರಿಸುವ ಯತ್ನ ಅಂದ್ರೆ ಎಂತದ್ದು? ಯಾವ ಹೊಳೆಗೆ ಹೋಗಿ ಹಾರ್ಲಿ ನಾನು? ಅದಲ್ಲದೆ ಇದ್ರೆ ಗುರು ಇಲ್ಲದೆ ಇರುವ ವಿದ್ಯೆ ಅಂದ್ರೆ ಇದು. ಹೌದು. ಅದೇ ನಿನಗೂ ಗೊತ್ತಿಲ್ವಲ್ಲ ಪುಣ್ಯಾತ್ಮ? ನಾ ಏನ್ ಕಲಿಯುವುದಿದ್ರು ಗುರು ಮುಖ್ಯನ. ಆಗಲಿ, ಹ್ಮ್. ಏನು ಮಾಡುವ, ನಮ್ಮ ಗ್ರಹಚಾರ. ನೀನೊಂದು ರಾಜನಾಗಬೇಕು ಅಂತಾದ್ರೆ ಈ ವಿಷಯದಲ್ಲಿ ನಿನಗೆ ನಾನೇ ಗುರು ಆಗ್ತೇನೆ. ಹೇಳಿ ಅಪ್ಪಯ್ಯ. ಪ್ರೇಮಾಂಕುರಿಸುವ ಯತ್ನ ಮಾಡಬೇಕು. ಹಾ. ಅಂದ್ರೆ ಹಾ. ನೀನು ವಿದ್ಯಾಧರ ಇದ್ದಲ್ಲಿಗೆ ಹೋಗಬೇಕು. ಅಷ್ಟೇ ಅಲ್ವಾ? ಹಾ. ಈ ಕ್ಷಣ ಹೋಗಿ ಬರ್ತೇನೆ. ಸ್ವಲ್ಪ ನಿಲ್ಲ,
ಹೋಗುವುದು ಬರುವುದು ಅಲ್ಲ. ಹೋಗಿ ವಿದ್ಯಾಧರ ಅಂತ ಮಾತಾಡಿಸಿ ಬರ್ತೇನೆ. ಅದಲ್ಲ, ಹಾ, ನೀನು ಹೋಗಬೇಕು. ಹಾ. ಹೋಗಿ ನೀನಾಗಿಯೇ ಅವಳನ್ನು ಮಾತನಾಡಿಸುವ ಹಾಗಿಲ್ಲ, ಮಾತನಾಡಿಸಕೂಡದು. ಹೋಗ್ಬೇಕು, ಮಾತಾಡಿಸಬಾರದು ಅಂದ್ರೆ ಅವಳಾಗೇ ನಿನ್ನನ್ನು ಮಾತಾಡಿಸಬೇಕು, ಹಾಗೆ ವ್ಯವಹರಿಸಬೇಕು. ಈಗ ಅವಳು ಮಾತಾಡಿಸದಿದ್ರೆ ಏನು ಮಾಡುವುದು? ನೀನು ಬಂದದ್ದು ಮೊದಲು ಅವಳಿಗೆ ಗೊತ್ತಾಗುವ ಹಾಗೆ ಮಾಡಬೇಕಾ? ಅದೇ ಹೇಗೆ ಗೊತ್ತಾಗುವಾಗ ಮಾಡುವುದಪ್ಪಯ್ಯ? ಹೇಗೆ? ಹಾ. ಮಂತ್ರಿಯ ಮಗ ಅಲ್ವಾ ನೀನು? ಹೌದು. ಒಂದು 4 ಹೆಜ್ಜೆ ಗತ್ತಿನಿಂದ ಆ ಕಡೆ ಈ ಕಡೆ ತಿರುಗಾಡ ಅವಳ ಎದುರಿನಲ್ಲಿ. ಓಹೋ, ಶಬ್ದವನ್ನ ಮಾಡು. ಹಾ ಹಾ ಮಾಡಿದೆ ಅಂತ. ಆಗ ಅವಳು ನಿನ್ನನ್ನು ನೋಡ್ತಾಳೆ. ಒಂದು ವೇಳೆ ಈ ಗತ್ತೆಲ್ಲ ವ್ಯರ್ಥ ಆಗಿ ನೋಡದೆ ಹೋದ್ರೆ? ಕೆಮ್ಮ ಅಪ್ಪಯ್ಯ, ಏನು ಈಗ ಅಲ್ಲಿ ಹೋಗಿ ನಾನು ಕೆಮ್ಮಬೇಕಾ? ಹಾ, ಅವಳು ಏನ್ ತಿಳಿದುಕೊಂಡಾಳು? ರೋಗ ಬಂದಿದೆ ಅಂತಲ್ಲ. ಇವನಿಗೇನು ಕೆಮ್ಮಿನ ಔಷಧಿ ಬೇಕು ಅಂತ ತಿಳಿದ್ರೆ? ಆರೋಗ್ಯ ಸರಿ ಇಲ್ಲ. ಹಾ. ಅಭಿನಯ ಮಾಡೋ ಪುಣ್ಯಾತ್ಮ. ಹಾಗೆ ಇಷ್ಟೇ ಅಪ್ಪ. ನೀವು ಇದುವರೆಗೆ ಕೆಮ್ಮಿದ್ ನಾನು ಕೇಳಲೇ ಇಲ್ಲ. ಈಗ ಕೇಳಿದ್ಯಲ್ಲ, ಹಾ. ಹೀಗೆ ಮಾಡಬೇಕು. ಹಾ. ಆಗ ಅವಳು ನಿನ್ನನ್ನು ನೋಡ್ತಾಳೆ, ಹಾ. ಅವಳೇ ಮಾತನಾಡಿಸ್ಲಿಕ್ಕೆ ಬರ್ತಾಳೆ. ಹಾ. ಆಗ ಮತ್ತೆ ಇಲ್ಲಿ ಹೇಳಿದ ಹಾಗೆ ವಿದ್ಯಾ ವಿದ್ಯಾ, ಆಹಾ ಕತ್ತು, ಮಂತ್ರಿಯ ಮಗ ಅಲ್ವ ನೀನು? ಹಾಗೆ ಹಾಗೆ ಅವಳಲ್ಲಿ ಮಾತಾಡ್ತಾ ಮಾತಾಡ್ತಾ ಇರುವಾಗ ಇದು ನೋಡು, ಕಾಲನ್ನ ಹೀಗೆ ಗೀಚಬೇಕು. ಸ್ವಲ್ಪ ಗಂಭೀರದಲ್ಲೇ ಮಾಡ. ಅಪ್ಪಯ್ಯ, ಇನ್ನು ಗಂಭೀರ ಕಳೆದುಕೊಳ್ಳಬಾರದು. ಮತ್ತೆ ಕಾಗಿ ಇರುವುದೆಲ್ಲ ಗಂಭೀರದಲ್ಲಿ ಹೇಗೆ ಮಾಡುದು? ಹಾಗಲ್ಲ, ಸ್ವಲ್ಪ ಗಂಭೀರದಲ್ಲಿ. ಹಾ. ಹಾಗೆ ಹಾ. ಆಗ ಹಾ. ನೀನು ಬಂದದ್ದು ಯಾಕೆ ಅಂತ ಸ್ವಲ್ಪ ಮಟ್ಟಿಗೆ ಅವಳಿಗೆ ಅರ್ಥ ಆಗ್ತದೆ. ಒಂದು ವೇಳೆ ಹಾ. ಅರ್ಥ ಆಗಲಿಲ್ಲ ಅಂತಾದ್ರೆ ನಾಲಿಗೆ ತುಟಿಯನ್ನ ಕಚ್ಚಬೇಕು. ಗಟ್ಟಿಯಾಗಿ ಕಚ್ಚಬೇಡ, ಮತ್ತೆ ವೈದ್ಯರಿಗೆ ಹಣ ಹಾಕುವವ ನಾನು ಅಲ್ವಾ? ಅದಲ್ಲ, ಹಾ. ನಯವಾಗಿ ಸವರಬೇಕು. ನೋಡು, ಹೀಗೆ. ಎಷ್ಟು ಚಂದ ಅಪ್ಪಯ್ಯ ನೀವು. ಅಲ್ಲ, ನನ್ನ ಮಗ ನೀನು ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಾ ಈಗಲೂ ಇರು. ಚಂದ, ಹಾ? ಈಗಲೂ ಚಂದ ಅಲ್ವಾ? ಈಗಲೇ ಹೀಗೆ ಪ್ರಾಯ ಕಾಲದಲ್ಲಿ ಹೇಗಿರಬಹುದು? ಛೆ, ನಾನಾಗಿರ್ಬೇಕಿತ್ತು. ಹಾ, ನೋಡುದು ನನ್ನ ಮಗನಾಗಲ್ಲ. ಹಾಗಿಲ್ಲ. ಬಿಡು. ಹಾ. ಆಮೇಲೆ ಹಾ. ಆಗ ಅರ್ಥ ಆಗ್ತದೆ. ಹ್ಮ್. ಅದು ಅರ್ಥ ಆಗಲಿಲ್ಲ ಅಂತ ಆದ್ರೆ ಒಂದು ಕಣ್ಣು ಮುಚ್ಚ, ಹಾ? ಒಂದು ಕಣ್ಣು ಮುಚ್ಚ. ಹಾಗಲ್ವೋ? ಮತ್ತೆ ಕಣ್ಣು ಮುಚ್ಚಲಿಕ್ಕೂ ಬಡುವುದಿಲ್ವೋ ನಿನಗೆ? ಎಂತದಪ್ಪ ಇದು, ಹೊಸದನ್ನೆಲ್ಲ ಹೇಳ್ತಾ ಇದ್ದೀರಿ? ನೋಡ, ಮಟ್ಟಿಗೆ ತೊಂದರೆ ಇಲ್ಲ, ಪ್ರಯತ್ನ ಉಂಟು ನನ್ನ ಮಗನದ್ದು. ಹಾ, ಸರಿ, ಹೀಗೆ ಮಾಡಬೇಕು. ಹಾ. ನೀನು ಹೀಗೆಲ್ಲ ಮಾಡಿದ್ಯಾ, ಅವಳ ಅರ್ಧಕ್ಕರ್ಧ ಬಿದ್ದ ಹಾಗೆ. ಹಾ 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 ಹಾಗೆ ಒಂದು ವೇಳೆ ಇಷ್ಟು ಮಾಡಿದ್ರು ಅವಳಿಗೆ ಗೊತ್ತಾಗ್ಲಿಲ್ಲಪ್ಪ. ಸರಸ ಸಲ್ಲಾಪದ ಮಾತನ್ನ ಆಡಬೇಕು ಅವಳಲ್ಲಿ. ಹಾ ಹಾ ಹಾ. ನೀನು ಚಂದ, ನೀನು ಅಂದ, ಹಾಗೆ ಹೀಗೆ ಅವಳನ್ನ ಹೊಗಳಬೇಕು. ಹಾಗೆ ಹೊಗಳುತ್ತಾ ಹೊಗಳುತ್ತಾ ನೋಡು, ಒಂದು ಪ್ರಯತ್ನ ಮಾಡು. ಯಾವ್ದನ್ನಪ್ಪ? ಹೀಗೆ ಮೆಲ್ಲನೆ ಮೈಗೆ ಮೈಯನ್ನ ಸವರಬೇಕು. ಓ, ಆಗ ಅವಳಿಗೆ ಪೂರ್ತಿ ಅರ್ಥ ಆಗ್ತದೆ ನೀನು ಯಾಕೆ ಬಂದೆ ಏನು. ಹಾ ಹಾ ಹಾ. ಆಗ ಹಾ. ನಿನ್ನನ್ನ ಮದುವೆಯಾಗುವ ವಿಚಾರ ಹೀಗುಂಟು ಅಂತ ಅವಳಲ್ಲಿ ಹೇಳಬೇಕು. ಅವಳು ಒಪ್ಪಿದ್ರೆ ಸರಿ, ಇಲ್ಲದೆ ಇದ್ರೆ ಒಪ್ಪುತ್ತಾಳೆ. ಹಾ. ಒಮ್ಮೆ ಒಪ್ಪದೇ ಇದ್ರೆ ಇದ್ರೆ ಬಿಡಬೇಡ ಮಗನೇ, ಕೈ ಹಾಕು. ಎಲ್ಲಪ್ಪಯ್ಯ? ಅವಳ ಕೈಗೆ, ಅವಳ ರಟ್ಟೆಗೆ ಕೈ ಹಾಕು. ಅಪ್ಪಯ್ಯ, ಏನು? ಒಂದು ವೇಳೆ ನಾನು ಹಾಗೆಲ್ಲ ಮಾಡ್ಲಿಕ್ಕೆ ಮುಂದಾಗಿ ಹಾ. ಅಲ್ಲಿದ್ದವರೆಲ್ಲ ಬಂದು ನನ್ನನ್ನು ಹಿಡಿದುಕೊಂಡು ಹೊಡೆದ್ರೆ ಪೆಟ್ಟು ತಿನ್ನುವವ ನಾನು. ಈ ವಿಷಯದಲ್ಲಿ 1-2 ಪೆಟ್ಟು ಬಿದ್ರೂ ತೊಂದರೆ ಇಲ್ಲ ಮಗನೇ. ಅಂದ್ರೆ ಒಂದು ಕೆನ್ನೆಗೆ ಅವಳು ಹೊಡೆದ್ಲು ಅಂತ ಆದ್ರೆ ಮತ್ತೊಂದು ಕೆನ್ನೆ ತೋರಿಸು. ಮುಗಿದೇ ಹೋಯ್ತು. ಯಾಕೆ? ಈಗ ನಾನು ಮದುವೆ ಆಗಬೇಕು ಅಂತಾದ್ರೆ ಪೆಟ್ಟು ತಿನ್ಬೇಕಾ? ಈಗ ಮದುವೆಯ ವಿಭಾಗದಲ್ಲಿ ಪೆಟ್ಟು ತಿಂದ್ರು ತೊಂದರೆ ಇಲ್ಲ ಅಂತ ಹೇಳಿದ್ದ.
ಬಿಟ್ಟೇ ತಿನ್ನು ಅಂತಲ್ಲ, ಊರು ತುಂಬಾ ಸುದ್ದಿ ಆಗ್ತದಲ್ಲ ಅಪ್ಪಯ್ಯ. ಸುದ್ದಿ ಆಗಬೇಕು. ಯಾವುದು? ನಾನು ಪೆಟ್ಟು ತಿಂದದ್ದು. ಅಲ್ಲ ಅಲ್ಲ ಅಲ್ಲ, ನೀನು ವಿದ್ಯಾಧರೆಯ ಕೈ ಹಿಡಿದದ್ದು, ರಟ್ಟೆಗೆ ಕೈ ಹಾಕದ್ದು ಪ್ರಚಾರ ಆಗಬೇಕು. ಆಮೇಲೆ ಮಹಾರಾಜರು ಸುಮ್ಮನೆ ಇರ್ತಾರ? ಹಾ, ಏನು ಮಾಡ್ತಾರೆ? ನನ್ನನ್ನು ಸೆರೆಮನೆಗೆ ಹಾಕುವುದಿಲ್ವ? ಹಾಕಲಿ, ತೊಂದರೆ ಏನು? ಅಪ್ಪಯ್ಯ, ಹಾ? ನೀವು ಏನು ಅಂತ ಯೋಚನೆ ಮಾಡಿದ್ದೀರಿ? ಯಾಕೆ? ಇದ್ದೊಬ್ಬ ಮಗನನ್ನು ಸೆರೆಮನೆಗೆ ಹಾಕಿ ಹಾ, ಮತ್ತೆ ನನಗೆ ಮದುವೆ ಮಾಡುವುದೆಂತ ಉಂಟು? ಸೆರೆಮನೆಗೆ ಹಾಕುವ ಸಂದರ್ಭಕ್ಕೆ ಸರಿಯಾಗಿ ನಾನು ಬರ್ತೇನೆ. ಏನ್ ಮಾಡ್ಲಿಕ್ಕೆ? ನಿನ್ನನ್ನು ಬಿಡಿಸುವುದಕ್ಕೆ. ಓ, ಮಹಾರಾಜರಲ್ಲಿ ಹೇಳ್ತೇನೆ, ಹಾ, ನನ್ನ ಮಗನಿಗೆ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಈಗ ಆಗುತ್ತದೆ, ಇಲ್ಲಿಯವರೆಗೆ ಪ್ರಚಾರ ಇರಲಿಲ್ಲ, ಹಾಗಾಗಿ ನನ್ನ ಮಗನಿಗೆ ಸ್ವಲ್ಪ ಪ್ರಮಾಣದ ಹುಚ್ಚು ನಾನು ಹೇಳ್ತೇನೆ. ಅಪ್ಪಯ್ಯ, ಏನು ನನ್ನನ್ನೊಂದು ಹುಚ್ಚ ಅಂತ ಮಾಡ್ಲಿಕ್ಕೆ ಹೊರಟಿದ್ದೀರ ಈಗ ನೀವು? ಮಗನೇ, ಆ, ನಿನಗೆ ರಾಜಕೀಯವೇ ಗೊತ್ತಿಲ್ಲ ಅಂತ ಆಯ್ತಲ್ಲ. ಈ ಹುಚ್ಚನನ್ನು ಮಾಡುವುದೇ ರಾಜಕೀಯ ಅಪ್ಪ. ರಾಜಕೀಯದಲ್ಲಿ ಹುಚ್ಚರಿಗೆ ಶಿಕ್ಷೆ ಇಲ್ಲವೋ ಮಗನೇ? ಓಹೋ, ಹಾಗಿದ್ರೆ ಈಗ ಹುಚ್ಚ ಅಂತ ಆದ್ರೆ ಆತ ಏನು ಮಾಡಿದ್ರು ಶಿಕ್ಷೆ ಇಲ್ಲ? ಶಿಕ್ಷೆ ಇಲ್ಲ. ಹಾಗಿದ್ರೆ ನಾವು ತಪ್ಪು ಮಾಡಿದ ಮೇಲೆ ನಾವು ಹುಚ್ಚ ಅಂತ ಹೇಳಿಕೊಂಡು ಬಿಡುವುದು. ಅದಕ್ಕಾಗಿ ಅಲ್ಲಿಗೆ ನಾನು ಬರ್ತೇನೆ, ನಿನ್ನಗೆ ಹೀಗೆ ಹೇಳ್ತೇನೆ ಅಂತ ಹೇಳಿದ್ದು. ಆಗ ಮಹಾರಾಜರು ನಿನ್ನನ್ನ ಬಿಡ್ತಾರೆ. ಹಾ, ಆಮೇಲೆ ಆದ್ರೆ ಬಿಟ್ಟ ಮೇಲೆ ಊರು ತುಂಬಾ ನನ್ನನ್ನು ಹುಚ್ಚ ಅಂತ ಹೇಳ್ತಾರೆ. ಬಿಡು, ತೊಂದರೆ ಇಲ್ಲ. ಹಾ, ಆಗ ಏನಾಗ್ತದೆ ಕೇಳು. ಅಂದ್ರೆ ನನಗಲ್ವಪ್ಪಯ್ಯ? ಆಗ ಏನಾಗ್ತದೆ ಕೇಳ. ಏನಾಗ್ತದೆ? ವಿದ್ಯಾಧರೆಯ ರಟ್ಟೆಗೆ ಕೈ ಹಾಕಿದ ಸುದ್ದಿ ಹಾ, ಇಡೀ ಊರಿಗೆ ಪ್ರಚಾರ ಆಗ್ತದೆ. ಹೌದು. ಆಗ ಮಹಾರಾಜರಿಗೆ ತಲೆಬಿಸಿ ಆಗ್ತದೆ. ಹಾ. ನನ್ನ ಮಗಳನ್ನು ಮದುವೆ ಆಗುವವರು ಯಾರು ಹ್ಮ್ 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 ಅಲ್ವಾ? ಹ್ಮ್. ಒಂದು ಮಾತು ಕೇಳಲಿಲ್ವಾ? ಏನು? ನಾಯಿ ಮುಟ್ಟಿದ್ದು ನಾಯಿಗೆ. ಅಂದ್ರೆ ನಾನ್ ನಾಯಿ ಅಪ್ಪಯ್ಯ? ಪುಣ್ಯಾತ್ಮ ಮಾತಿಗೆ ಹೇಳಿದ್ದ. ಮಾತಿಗಾದ್ರೂ ಒಂದು ಒಳ್ಳೆ ಶಬ್ದ ಹೇಳುವುದು ಬೇಡ ಅಪ್ಪಯ್ಯ? ನೀನು ಮುಟ್ಟಿದ್ದು ನಿನಗೆ. ಹಾ ಹಾ, ಹಾಗೆ. ಹಾಗೆ ಹಾ. ಮಹಾರಾಜರೇ ಬಂದು ಹ್ಮ್. ನಿನ್ನ ಕಾಲನ್ನು ಹಿಡಿದು ಹಾ, ನನ್ನ ಮಗಳನ್ನ ಮದುವೆ ಆಗಬೇಕು ಅಂತ ಹೇಳಿ ಕೇಳಿಕೊಳ್ತಾಳೆ. ಹಾಗೆ ಏನು ಮಾಡುವುದಪ್ಪಯ್ಯ? ಮದುವೆ ಆಗುವುದೋ ಬೇಡವ? ಇಷ್ಟೆಲ್ಲ ಮಾಡುವುದು ಮದುವೆ ಆಗಬೇಕು ಅಂತಲೇ, ಮತ್ತೆ ಮದುವೆ ಆಗುವುದೋ ಬೇಡವೋ ಕೇಳಿದೆ. ಹಾ ಹಾಗಾಗಿ ಹಾ ನೀನಿಷ್ಟು ಮಾಡಿದೆ ಅಂತ ಆದ್ರೆ ಹಾ. ಮುಂದೆ ಇಲ್ಲಿಯ ರಾಜ ನೀನಾಗ್ತೀಯ. ಹ್ಮ್. ನಾನೇನಾಗ್ತೇನೆ? ರಾಜರಪ್ಪ. ನಿನ್ನ ಅಪ್ಪ ಅಲ್ವಾ? ಹಾ. ರಾಜಪ್ಪನಾಗ್ತೇನೆ. ಒಟ್ಟಿನಲ್ಲಿ ನೀವು ರಾಜಪ್ಪ ಆಗ್ಲಿಕ್ಕೆ ನಾನು ಇಷ್ಟೆಲ್ಲ ಮಾಡ್ಬೇಕು? ಮಾಡ್ಲೇಬೇಕು. ಹಾಗಾಗಿ ಹಾ. ಹೋಗು, ಹಾ. ಪ್ರೇಮಾಂಕುರಿಸು, ಯತ್ನ ಮಾಡು. ಈಗ ನೆಲ ಗೀರ್ಬೇಕು, ಆ ಕಡೆ ಈ ಕಡೆ ಓಡಾಡಬೇಕು, ಕಣ್ಣು ಮುಚ್ಚಬೇಕು, ಗತ್ತು ಬಿಡಬೇಡ. ಗತ್ತು ಬಿಡುವುದಿಲ್ಲ. ಹಾ, ಇಷ್ಟೆಲ್ಲ ಮಾಡ್ಬೇಕಲ್ವಾ? ಹೌದು. ಅಲ್ಲಿವರೆಗೆ ಹೋಗ್ಬೇಕಲ್ವಾ? ಹಾ. ಮತ್ತೆ ನೀವು ಯೋಚನೆ ಮಾಡುವುದೇ ಬೇಡ. ಹಾ. ಇದನ್ನೇ ನೆನಪು ಮಾಡಿಕೊಳ್ಳುತ್ತಾ ಆ ಕಡೆಗೆ ಹೋಗ್ತೇನೆ ನಾನು. ಆಗಲಿ ಅಂತೆ. ಮತ್ತೆ ಅಲ್ಲಿ ಹೋದ ಮೇಲೂ ನೆನಪು ಮಾಡ್ತಾ ಇರ್ಬೇಡ. ಇಲ್ವೇ ಇಲ್ಲ. ಮಾಡುವಷ್ಟು ಮಾಡ್ಲೇಬೇಕು ನೀನು. ಹೌದಪ್ಪ. ನಮೋ ನಮಃ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹೋಗಿ ಬಾ, ನನ್ನ ನಿರೀಕ್ಷೆಯಲ್ಲಿಯೇ ಇರ್ತೇನೆ. ಏನ್ ಹೇಳುವುದು ಈ ಅಪ್ಪನಿಗೆ? ಹುಚ್ಚಿಡಿತೆ ಆ? ಈಗಲೇ ಹುಚ್ಚಿಡಿತ. ಛೇ, ಅಲ್ವೇ ಅಲ್ಲ. ಇಂಥ ಅಪ್ಪ ಇದ್ರೆ ಥೋ. ಅಲ್ಲ, ಇದೆಲ್ಲ ಹೇಳುವ ಮಾತ? ಏನು ಆತ ಏನು ಅಂದ್ಕೊಂಡಿದ್ದಾನೆ ಅಂತ? ಅಂದ್ರೆ ನನಗೇನೂ ಗೊತ್ತಿಲ್ಲ, ಪಾಪ ಮಗ ಅಂತ, ಮುಗ್ಧ ಅಂತ ತಿಳಿದುಕೊಂಡು ಇಷ್ಟೊಂದೆಲ್ಲ ಹೇಳ್ದಲ್ವ? ನಾವಿಷ್ಟು ವರ್ಷ ಮಾಡಿದ್ದೇನು? ಗುರುಮಠದಲ್ಲಿ ಇದ್ದು ಮಾಡಿದ್ದೇನು? ಏನು ಹೆಣ್ಣು ಮಕ್ಕಳನ್ನು ನೋಡುವುದು ಬಿಟ್ಟರೆ ಬೇರೆ ನಮಗೆ ಕೆಲಸ ಇತ್ತ? ಛೇ, ಕಣ್ಣು ಮುಚ್ಚುವುದಂತೆ. ಇವನಿಗಿಂತ ಚಂದವಾಗಿ ಕಣ್ಣು ಮುಚ್ಚುವುದು ನನಗೆ ಗೊತ್ತುಂಟು. ನೆಲಗೀರುವುದಂತೆ. ಈ ನೆಲಗೀರಿದ್ದಕ್ಕೂ ಗುರುಮಠ ತುಂಬಾ ಗೆರೆ ಗೆರೆ ಆಗಿದೆ, ಗೆರೆ ಹೊಂಡ ಹೊಂಡ ಆಗಿದೆ. ಛೇ, ಆದ್ರೂ ಇಷ್ಟೆಲ್ಲ ಹೇಳಿದ್ನಲ್ಲ, ಅಪ್ಪನೇ ಇಷ್ಟು ಒಪ್ಪಿಗೆ ಕೊಟ್ಟ ಅಪ್ಪ ಒಪ್ಪುವುದಕ್ಕಿಂತ ಮೊದಲೇ ಅಪ್ಪನಿಗೆ ಗೊತ್ತಾಗದೆ ಎಷ್ಟೆಲ್ಲ ಮಾಡಿದ್ದೇನೆ ನಾನು. ಇನ್ನು ಅಪ್ಪನೇ ಒಪ್ಪಿಗೆ ಕೊಟ್ಟ ಮೇಲೆ ಬಿಡುವುದಕ್ಕುಂಟ ಹೇಳಿ? ಒಳ್ಳೆ ಅವಕಾಶ ಇದು. ಅದರಲ್ಲಿಯೂ ರಾಜಕುಮಾರಿ. ಮೊದಲಿನಿಂದ ಒಂದು ಯೋಚನೆ ಇತ್ತು, ಆದ್ರೆ ಹತ್ತಿರ ಹೋಗ್ಲಿಲ್ಲ. ಎಷ್ಟಕ್ಕೂ ನಮ್ಮ ಮಹಾರಾಜನ ಮಗಳಲ್ವಾ, ಮತ್ತೆ ಊರು ತುಂಬಾ ಸುದ್ದಿ ಆಗ್ತದೆ, ಹಾಗಾಗಿ ಹೆಸರು ಕೆಡಿಸಿಕೊಳ್ಳಬಾರ್ದು ಅಂತ ಹೋಗ್ಲಿಲ್ಲ.
ಆದ್ರೂ ಈಗ ಅಪ್ಪ ಒಪ್ಪಿದ್ದಾನೆ ಅಂದ ಮೇಲೆ ಮತ್ತೆ ಬಿಡುವ ಪ್ರಶ್ನೆ ಇಲ್ಲ. ವಿದ್ಯಾಧರೆ, ಅಲ್ಲಿಗೆ ಹೋಗಬೇಕು.